ಸ್ಟಾರ್ಟ್. ಎಸ್. ಅಯ್ಯೋ ಪಾಪ, ನೀವು ಈರುಳ್ಳಿ ಯಾಕೆ ಕಟ್ ಮಾಡ್ತಿದ್ದೀರಾ? ಹೋಗ್ಲಿ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ ಏನಾದ್ರೂ ಗೊತ್ತಿದ್ಯಾ? ರೆಡಿ ನಾದ್ನಿ, ತಗೋ. ರೆಡಿ ಇದೆ. ಸಾಕಾಗಿಲ್ಲ ಅಂದ್ರೆ ಇನ್ನೂ ಕಟ್ ಮಾಡ್ಕೊಡ್ತೀವಿ. ವಿಕ್ರಾಂತ್, ನನ್ನ ಪ್ರಕಾರ ಇದು ಸಾಕು. ಮೋದಿನೇ ಅಲ್ವಾ ಮೋದಿಯ? ನಾನು ತರಕಾರಿನೆಲ್ಲ ಹಾಕಿ ಮದ್ವೆ ಮನೆ ಸಾಂಬಾರ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ? ಇದೆಲ್ಲ ವೇಸ್ಟ್, ಯಾವ್ದು ಹಾಕಲ್ಲ ನಾನು. ಹಲೋ, ತರಕಾರಿ ನೋಡಿದ್ಮೇಲೆ ಇದು ಯಾವ್ದು ಯೂಸ್ ಆಗಲ್ಲ ಅಂತ ಹೇಳ್ತಿದ್ಯಲ್ಲ? ಮೊದ್ಲೇ ಹೇಳಿದ್ರೆ ನಾವು ಕಟ್ಟೆ ಮಾಡ್ತಿರ್ಲಿಲ್ಲಪ್ಪ. ನಾನು ಹೇಳಿದ್ನಲ್ಲ ಬಾಬಾ, ನಿಮ್ಗೆ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸೇ ಇರ್ಲಿಲ್ಲ. ಬಜಾರಿ, ನೀನೇನ್ ಮಾತಾಡ್ತಿದ್ಯಾ? ಯೋ, ನಾನೇನ್ ಅಡ್ಗೆ ಮಾಡಕ್ ಹೊರಟಿದ್ದೀನಿ ಅಂತ ನಿನಗೆ ಗೊತ್ತಿದ್ಯಾ? ಏನ್ ಮಾಡ್ತಿದ್ಯಾ? ರಾಗಿ ರೊಟ್ಟಿ ಮಾಡ್ತಿದ್ದೀನಿ, ಅದಕ್ಕೆ ತರಕಾರಿ ಬೇಕಾಗಿಲ್ಲ. ವಿಕ್ರಾಂತ್, ತರಕಾರಿನ ರೈತರು ತುಂಬಾ ಕಷ್ಟಪಟ್ಟು ಬೆಳೀತಾರೆ. ನಾವಿದನ್ನ ಹೀಗೆ ವೇಸ್ಟ್ ಮಾಡೋದು ಸರಿಯಲ್ಲ. ಒಂದ್ ಕೆಲಸ ಮಾಡೋಣ, ನಾವಿದನ್ನ ಬಳಸ್ಕೊಂಡು ಒಂದು ಹೊಸ ರೆಸಿಪಿನ ಕ್ರಿಯೇಟ್ ಮಾಡೋಣ. ಏನಂತ್ಯ? ಸೂಪರ್ ಆಗಜಾ. ಎಸ್. ತಿನ್ನು. ಸುಹಾಸಿನಿ ಬೇರೆ ಯಾವುದೋ ಮಾತ್ರೆ ಕೊಡು ಅಂತ ಹೇಳಿದ್ಲಲ್ಲ, ಆ ಮಾತ್ರೆ ಯಾವುದು ಅಂತ ಅಂಜು ಕೇಳಿ ವಿಚಾರಿಸಿದಾಗ ಆ ಮಾತ್ರೆ ನಿನ್ನ ಕಾಯಿಲೆನ ಇನ್ನೂ ಜಾಸ್ತಿ ಮಾಡ್ತಿದೆ, ಇನ್ನು ಹದ್ಗೆಡಿಸ್ತಿದೆ ಅಂತ ಗೊತ್ತಾಯ್ತು. ಇಮ್ಮಿಡಿಯೇಟಾಗಿ ಈ ವಿಷಯನ ವಿಕ್ಕಿ ಬಾವ, ವೇದಾಂತ್ ಬಾವ, ಅಮೂಲ್ಯಕ್ಕಂಗೆ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಹೇಳಕ್ಕೆ ಹೋದ್ರೆ ಅವ್ರು ಖಂಡಿತ ನಂಬಲ್ಲ, ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದಾಗೆ ಧ್ರುವ, ಯಾವತ್ತಾದರೂ ಸುಹಾಸಿನಿ ಬಂದು ನಿಂಗೆ ಮಾತ್ರೆ ತಿನ್ಸಕ್ಕೆ ಟ್ರೈ ಮಾಡ್ಬೋದು. ನೀನು ಯಾವುದೇ ಕಾರಣಕ್ಕೂ ಅವಳ ಕೈಯಿಂದ ಮಾತ್ರೆನ ತಿನ್ನಬಾರ್ದು. ಪ್ಲೀಸ್ ಕಣೋ ಧ್ರುವ, ಅವಳ ಕೈಯಿಂದ ಏನನ್ನು ತಿನ್ಬೇಡ ಪ್ಲೀಸ್, ನನಗೋಸ್ಕರ. ತೆಗಿ ಬಾಯಿ. ಎಷ್ಟು ಧೈರ್ಯ ನಿನಗೆ? ಟ್ಯಾಬ್ಲೆಟ್ ಕೊಟ್ರೆ ನುಂಗಲ್ಲ ಅಂತೀಯ? ನಿನಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇಂಜೆಕ್ಷನ್ ಚುಚ್ಚಿದ್ರೇನೆ ಗೊತ್ತಾಗೋದು. ನಿನಗೆ ಇಂಜೆಕ್ಷನ್ ಕೊಟ್ಟು ನಿನ್ನನ್ನು ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಧ್ರುವ, ನಿಂಗೇನಾಗಿಲ್ಲ ತಾನೆ? ನೀನು ಆರಾಮಾಗಿದ್ಯಾ ಅಲ್ವಾ? ಧ್ರುವ, ನಾನು ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ಆ ಸುಹಾಸಿನಿ ನಿಂಗೆ ಮಾತ್ರೆ ತಿನ್ಸಿದ್ರು ನೀನೇನು ತಿನ್ಲಿಲ್ಲ. ಆದ್ರೆ ಆ ಸುಹಾಸಿನಿಗೆ ನಿನ್ ಮೇಲೆ ಯಾಕೆ ಅಷ್ಟು ಕೋಪ? ನೀನಂತದ್ದು ಏನ್ ಮಾಡಿದ್ಯಾ? ನಂಗೆ ತುಂಬಾ ಭಯ ಆಗ್ತಿದೆ ಧ್ರುವ. ಆ ಸುಹಾಸಿನಿ ನಿಂಗೆ ಸಾಯಿಸಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಕ್ಕ, ಅದಿತಿ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ. ನೀನ್ ಯಾಕೆ ಅವಳನ್ನ ಬಿಟ್ಟು ಇಲ್ಲಿಗೆ ಬರಕ್ ಹೋದೆ? ನಾನು ಅವಳನ್ನ ತುಂಬಾ ಮಾತಾಡ್ಸ್ಬೇಕು ಅಂತಾನೆ ಇದ್ದೆ, ಆದ್ರೆ ಅವಳು ನನ್ನ ಕೈಗೆ ಸಿಕ್ತಿಲ್ಲ. ಅಂದ್ರೆ ಏನಕ್ಕ?
ಅದಿತಿ ರಾಜನನ್ ಮಾತಾಡ್ಸ್ಬೇಕು ಅಂತ ರೂಮ್ಗೆ ಹೋಗಿದ್ದಾಳೆ. ಧ್ರುವ, ಈ ಮನೇಲಿ ಏನ್ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆ ಸುಹಾಸಿನಿ ನೀನ್ ಸಾಯ್ಸಕ್ ಟ್ರೈ ಮಾಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಅವಳು ಕೊಟ್ಟಿರೋ ಮಾತ್ರೆನ ನಾನು ನಿನಗೆ ಕೊಟ್ಟಿಲ್ಲ ಅಂತ ಡೌಟ್ ಬಂದಿದೆ ಅನ್ಸುತ್ತೆ. ಅದಕ್ಕೆ ಅವಳೇ ಮಾತ್ರೆ ಕೊಡೋದಕ್ಕೆ ಬಂದಿದ್ದಾಳೆ. ಅವಳು ಹೀಗೆ ಆದ್ರೆ ನಿನ್ನ ಸಾಯಿಸ್ಬಿಡ್ತಾಳೆ ಧ್ರುವ. ಅವಳಿಂದ ಹೇಗೆ ಕಾಪಾಡ್ಕೊಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲೇ ಇದ್ದಿದ್ರೆ ನಿನ್ನ ಹೇಗಾದ್ರೂ ಮಾಡಿ ನಾನು ಕಾಪಾಡ್ಕೊಳ್ತಿದ್ದೆ. ಆದ್ರೆ ನಾನು ಇನ್ಮೇಲಿಂದ ನರ್ಸ್ ನಾಟಕ ಮಾಡೋ ಹಾಗಿಲ್ಲ. ಅಪ್ಪ ಈ ಮನೆ ಕಾಲಿಡೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ದಾರೆ. ಇದೇ ವಿಷಯ ಹೇಳೋಗೋಣ ಅಂತ ಬಂದೆ. ಆದ್ರೆ ಈ ಸುಹಾಸಿನಿ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ನಮ್ಮ ಮಾತನ್ನ ಕೇಳಿದ್ರೇನೆ ನಂಗೆ ತುಂಬಾ ಭಯ ಆಗ್ತಿದೆ. ನಿನ್ನ ಈ ಪರಿಸ್ಥಿತಿಲಿ ಹೇಗೆ ಬಿಟ್ಟೋಗ್ಲಿ ಅನ್ನೋದೇ ಯೋಚನೆ ಆಗಿದೆ. ಇಲ್ಲ ಧ್ರುವ, ನೀನು ಇಲ್ಲಿರೋವರೆಗೂ ಅವಳಿಂದ ಸೇಫ್ ಆಗಿರೋದಕ್ಕಾಗಲ್ಲ. ಅವಳಿಂದ ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ಳೇಬೇಕು. ಆದ್ರೆ ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಕ್ಕ ಬಾವಂಗ್ ಹೇಳೋಣ ಅಂದ್ರೆ ನೀನ್ ಹೇಗೆ ಹೇಳ್ತಿದ್ಯಾ, ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ, ನೀನ್ ಧ್ರುವನ್ ರೂಮಿಗೆ ಯಾಕೆ ಹೋಗಿದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಯಾರಿಗೆ ಹೇಳೋಣ, ನೀನ್ ಹೇಗ್ ಬಚಾವ್ ಮಾಡೋಣ ಅಂತಾನೆ ಗೊತ್ತಾಗ್ತಿಲ್ಲ ಧ್ರುವ. ಎಷ್ಟು ದಿವಸದಿಂದ ಇದನ್ನು ಹುಡುಕ್ತಿದ್ದೆ. ನಾನು ಕಳ್ಕೊಂಡಿದ್ದ ಲಾಕೆಟು ನಂಗೆ ಮತ್ತೆ ಸಿಕ್ಬಿಡ್ತು. ನಿನ್ನ ನೆನಪಿಗೆ ಅಂತ ಇದ್ದಿದ್ದು ಇದೊಂದೇ ಕಣೋ. ಇದು ಕಳ್ಕೊಂಡಾದ್ಮೇಲೆ ನನ್ನ ಲೈಫಲ್ಲಿ ಏನೇನೆಲ್ಲ ಆಗೋಯ್ತು. ನನ್ನ ಲೈಫಲ್ಲಿ ತೇಜಸ್ ಅನ್ನೋ ಹುಡುಗ ಬಂದ. ಅವನ ಜೊತೆಗೆ ಮದುವೆ ಫಿಕ್ಸ್ ಆಗಿತ್ತು. ಇದೆಲ್ಲ ಈ ಲಾಕೆಟ್ ಕಳ್ಕೊಂಡಾದ್ಮೇಲೆ. ಈ ಲಾಕೆಟ್ ಕಳ್ಕೊಂಡಾಗ ನಿನ್ನೆನೇ ಕಳ್ಕೊಂಡಿದ್ದೀನೇನೋ, ನೀನು ನನ್ನಿಂದ ದೂರ ಆಗ್ತಿದ್ಯೇನೋ ಅಂತ ಏನೇನೆಲ್ಲ ಯೋಚನೆ ಬಂದಿತ್ತು. ಆದ್ರೆ ಈಗ ಈ ಲಾಕೆಟ್ ಸಿಕ್ಕಿದೆ. ನೀನು ನಂಗೆ ಸಿಗ್ತೀಯ. ನಾವಿಬ್ರು ಒಂದಾಗೇ ಆಗ್ತೀವಿ. ಯಾರು ನಮ್ಮಿಬ್ರನ್ನ ದೂರ ಮಾಡೋದಕ್ಕಾಗಲ್ಲ. ಆ ದೇವರು ನಮ್ಮನ್ನ ಖಂಡಿತ ಕಾಪಾಡ್ತಾನೆ. ಆ ಸುಹಾಸಿನಿಯಿಂದ ನಿನ್ನ ಹೇಗಾದ್ರೂ ಕಾಪಾಡ್ಕೊಳ್ತೀನಿ. ನಮ್ಮ ಪ್ರೀತಿನ ಉಳಿಸ್ಕೋತೀನಿ. ಏ ಅದಿತಿ, ನಿಜ ಹೇಳು, ನೀನ್ ಯಾರು ನೋಡಕ್ ಬಂದಿರೋದು? ನೀನ್ ನನ್ನನ್ನು ನೋಡೋಕೆ ಅಂತ ಹೇಳಿ ರಾಜನ ನೋಡಕ್ ತಾನೇ ಬಂದಿರೋದು. ಏನ್ ನಿನ್ನ ಉದ್ದೇಶ? ಯಾಕೆ ಈ ತರ ಮಾಡ್ತಿದ್ಯಾ? ಅಕ್ಕ, ಅದು ಮುಚ್ಚೆ ಬಾಯಿ. ನನ್ನ ನೋಡ್ಬೇಕು ಅಂತ ಹೇಳಿ ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿ ಬಂದಿದ್ಯಾ. ಇಲ್ಲಿ ನೋಡಿದ್ರೆ ರಾಜನ ರೂಮಲ್ಲಿ ಹೋಗಿ ಕೂತಿದ್ಯಾ. ಇದಕ್ಕೇನೆ ಅರ್ಥ? ಹಾಗಲ್ಲ ಅಕ್ಕ, ಅದೇನಾಯ್ತು ಅಂದ್ರೆ. ಹಾಗಲ್ಲ ಅಂದ್ರೆ ಇನ್ನೇಗೆ? ನಿನ್ ನಾಟಕಗಳೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಬೆಕ್ಕಗಷ್ಟೇ ಗೊತ್ತಾಗಲ್ಲ, ಬೇರೆಯವ್ರೆಲ್ರಿಗೂ ಗೊತ್ತಾಗುತ್ತೆ. ಅಕ್ಕ, ಅದೇನಾಯ್ತು ಅಂದ್ರೆ
ನಾನು ನಿನ್ನ ಹತ್ರ ಹೇಳ್ಬೇಕು ಅಂತಾನೆ ಅನ್ಕೊಂಡೆ. ಏ ಗೂಬೆ, ಹೆದ್ರುಕೊಂಬಿಟ್ಯಾ? ಹೇಗಿತ್ತು ನನ್ನ ಶಾಕ್ ಟ್ರೀಟ್ಮೆಂಟು? ಆಕ್ಟಿಂಗ್ ಚೆನ್ನಾಗಿ ಮಾಡೋಣ. ಏನಕ್ಕ ನೀನು ಹಿಂಗ್ ಮಾಡ್ಬೋದಾ? ಸಾರಿ ಕಣೆ, ನಿನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ನಾವಾದ್ರೂ ದಿನ ರಾಜಣ್ಣ ನೋಡ್ತೀವಿ, ಅವ್ರು ಮಾತಾಡ್ಲಿಲ್ಲ ಅಂದ್ರೂ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂತೀವಿ. ಆದ್ರೆ ನಿಮ್ಗಾಗಲ್ಲ. ನೀನ್ ಇಲ್ಲಿಗೆ ಬಂದಾಗ ಮಾತ್ರ ಮಾತಾಡ್ಸೋದು. ಇನ್ಫ್ಯಾಕ್ಟ್ ಅಪ್ಪ ಅಮ್ಮ ಅಂಜು ನೀವ್ ಇಲ್ಲಿಗೆ ಬಂದಾಗ ಮಾತ್ರ ರಾಜಣ್ಣ ಸಿಗೋದು. ಏನ್ ಚೋಟ ನದ್ನಿ, ನಿಮ್ಮ ಅಕ್ಕಂದ್ರಿಬ್ರು ನನ್ನ ಅಗ್ರಜನ ಲವ್ ಮಾಡಿ ಮದ್ವೆ ಆದಾಗೆ ನೀನು ಧ್ರುವನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಅಕ್ಕ ತಂಗಿರು 3 ಜನನು ಇದೇ ಮನೆಗೆ ಮದ್ವೆ ಆಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಹಾಗಾಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಬಟ್ ಮಿಸ್ ಆಗೋಯ್ತು. ಮುಂದಿನ ಜನ್ಮ ಅಂತ ಇದ್ರೆ ಅವಾಗ ಟ್ರೈ ಮಾಡುವಂತೆ ಅಲ್ವಾ ಆಂಟಿ? ವಿಕ್ರಾಂತ್, ವಾಟ್ ನಾನ್ ಸೆನ್ಸ್. ಏನ್ ಮಾತಾಡ್ತಿದ್ಯಾ ನೀನು? ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು. ಅಗ್ರಜ, ಇವಾಗ ಏನಾಯ್ತು ಅಂತ ಇಷ್ಟೊಂದು ರೈಸ್ ಆಗಿದ್ಯಾ? ಇನ್ನೇನಾಗಬೇಕು ವಿಕ್ರಾಂತ್? ಅದಿತಿ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತು ತಾನೆ? ನೀನ್ ಈ ಟೈಮಲ್ಲಿ ಈ ತರ ಮಾತಾಡಿದ್ರೆ ಅವಳ ಮನ್ಸ್ ಮೇಲೆ ಏನ್ ಪರಿಣಾಮ ಆಗುತ್ತೆ, ಅವಳ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯಾವುದೇ ಹೆಣ್ಮಗ್ಲಾದ್ರೂ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬೇಜಾರು ಮಾಡ್ಕೋತಾರೆ. ತನಗೂ ತನ್ನ ಅಪ್ಪ ಅಮ್ಮನ ಜೊತೆ ಇರಬೇಕು, ಅಕ್ಕ ತಂಗಿಯರ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಅಂಥದ್ರಲ್ಲಿ ನೀನು ಅವಳ ಮುಂದೆನೆ ಬಂದು 3 ಜನ ಅಕ್ಕ ತಂಗಿರು ಒಂದೇ ಮನೇಲಿ ಇರ್ಬೋದು ಅಂತ ಹೇಳಿದ್ರೆ ಆಕೆಗೆ ಅದೇ ಆಸೆ ಮನಸ್ಸಲ್ಲಿ ಉಳ್ಕೊಳ್ಳೋದಿಲ್ಲ. ಮಾತಾಡ್ಬೇಕಾದ್ರೆ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಯಾರ್ದಾರ್ದೋ ಫೀಲಿಂಗ್ಸ್ಗಳ ಜೊತೆ ಆಟ ಆಡೋದಲ್ಲ. ಹೌದು ಬಾವ, ಅದಿತಿ ತುಂಬಾ ಒಳ್ಳೆ ಹುಡುಗಿ. ನೀವ್ ಈ ತರ ಮಾತಾಡೋದ್ರಿಂದ ಅವಳ ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ? ರೌಡಿನಾದ್ನಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಹೌದು ವಿಕ್ಕಿ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಮದ್ವೆ ವಿಷಯದಲ್ಲಿ ಹೆಣ್ಮಕ್ಳ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೇನ್ ಗೊತ್ತಿದೆ? ಮದ್ವೆ ಅನ್ನೋದು ಪ್ರತಿ ಹೆಣ್ಮಕ್ಳು ಕನ್ಸಾಗಿರುತ್ತೆ. ಅವ್ಳ ಮನ್ಸಲ್ಲಿ 1000 ಯೋಚನೆಗಳು ಓಡಾಡ್ತಾ ಇರುತ್ತೆ. ಮದ್ವೆ ಆದ್ರೆ ಜೀವನ ಹೇಗಿರುತ್ತೆ, ಅವ್ರ ಫ್ಯಾಮಿಲಿ ಹೇಗಿರುತ್ತೆ, ಮದ್ವೆ ಆದ್ಮೇಲೆ ಗಂಡ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಾನ ಇಲ್ವಾ, ಈ ತರ 1000 ಪ್ರಶ್ನೆಗಳು ಇರುತ್ತೆ ವಿಕ್ಕಿ. ಮಾತಾಡ್ಬೇಕಾದ್ರೆ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಮಾತಾಡಿ. ಸಾರಿ ಹೆಂಡತಿ, ಸಾರಿ ಅಗ್ರಜ. ನೀವು ಚೋಟನಾದ್ನಿ ಮದ್ವೆ ವಿಷಯದಲ್ಲಿ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅದರಲ್ಲೂ ಅಗ್ರಜ, ನೀನ್ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಮದುವೆ ಅಂದ್ರೆ ತಮಾಷೆ ಇಲ್ಲ ವಿಕ್ರಾಂತ್, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋದನ್ನ ಕಲ್ತ್ಕೋ. ಸಾರಿ ಅಗ್ರಜ. ಚೋಟನಾದ್ನಿ, ಐ ವಾಸ್ ಕಿಡಿಂಗ್. ನಾನು ಇಷ್ಟೊತ್ತು ತಮಾಷೆ ಮಾಡ್ತಾ ಇದ್ದೆ, ನೀನು ರೇಗಿಸ್ತಾ ಇದೆ ಅಷ್ಟೇ. ಯಾವ್ದು ತಲೆಗೆ ಹಾಕೊಳ್ಬೇಡ. ನೀನ್ ಬರ್ತಿದ್ಯಾ ಅಂತ ನಾವು 3 ಜನ ಸೇರಿ ಅಡಿಗೆ ಮಾಡಿದೀವಿ. ಬಾ, ಹೊಟ್ಟೆ ತಾಳ ಆಗ್ತಾ ಇದೆ, ಬೇಗ ಹೋಗೋಣ. ಅಯ್ಯೋ, ಯಾಕಿನ್ನೂ ಹಿಂಗೆ ಇದ್ದೀರಾ? ಸ್ಮೈಲ್ ಸ್ಮೈಲ್ ಸ್ಮೈಲ್. Airport.
ಕನ್ಸು ಬಂದಿರೋ ಮಗು ನಿದ್ದೆರೆ ನಗ್ತಿರುತ್ತಂತೆ. ಹಾಗೆ ನಗ್ತಿದ್ಯಾ ನೀನು? ನೀನು ನೋಡಿದ್ರೆ ಮಗು ನೋಡ್ದಾಗ ಆಗ್ತದೆ. ನೀನು ಯಾವಾಗ್ಲೂ ಹೀಗೆ ಮಗು ಥರನೇ ಇರ್ಬೇಕು ಬಜಾರಿ. ಹೀಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆದ್ರೆ ನೀನು ಯಾವಾಗ್ಲೂ ಕಪ್ಪೆ ತರ ಓಟ ಓಟ ಅಂತಿರ್ತೀಯ. ಒಂದೊಂದ್ಸಲ ನೀನು ತುಂಬಾ ಸೈಲೆಂಟ್ ಆದಾಗ ನನಗೆ ಬೇಜಾರಾಗುತ್ತೆ. ನೀನು ಯಾವಾಗ್ಲೂ ಹೀಗೆ ಓಟ ಓಟ ಅಂತ ಮಾತಾಡ್ತಾನೆ ಇರಬೇಕು. ಇಲ್ಲಾಂದ್ರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ತುಂಬಾ ಬೇಜಾರಾಗ್ತಿರುತ್ತೆ. ನೀನು ಒಂಥರ ಬೆಸ್ಟ್ ಸೆಲ್ಲರ್ ನಾವೆಲ್ ಇದ್ದಾಗೆ. ಒಂದ್ಸಲ ಓದಿದ್ರು ಮತ್ತೆ ಮತ್ತೆ ಓದಬೇಕು ಅನ್ಸುತ್ತೆ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಬಜಾರಿ. ನಾನು ನಿನಗೇನಾದ್ರೂ ಕೀಟ್ಲೆ ಮಾಡ್ತಿರ್ಬೇಕು, ನೀ ನನ್ನ ಜೊತೆ ಜಗಳ ಮಾಡ್ತಾನೆ ಇರಬೇಕು. ಆಗ್ಲಿ ನನಗೆ ನಿನ್ನ ಮೇಲೆ ಲವ್ ಆಗೋದು. ಇನ್ಫ್ಯಾಕ್ಟ್ ನಿನ್ನ ಮೇಲೆ ಹೆಚ್ಚಿಗೆ ಪ್ರೀತಿ ಆಗೋದು. ಏ ಬಜಾರಿ, ನೀನಿನ್ನೂ ಮಲ್ಕೊಂಡಿಲ್ವಾ? ಡ್ರಾಮಾ ಕ್ವೀನ್, ನಿದ್ದೆ ಬಂದಿರೋ ತರ ನಾಟಕ ಮಾಡ್ತಿದ್ಯಾ? ಮಾತಾಡ್ಲಿಲ್ಲ ಅಂತಂದ್ರೆ ಕಲ್ಲು ಕರಗೋದು ಗೊತ್ತಾಗಲ್ವಲ್ಲ. ಮತ್ತೆ ಮತ್ತೆ ಪ್ರೀತಿ ಮಾತು ಕೇಳ್ಸಲ್ವಲ್ಲ. ಬಜಾರಿ ಬಜಾರಿ, ಏನ್ ಹೇಳ್ತಿದ್ಯಾ ಆದ್ಯ? ಅದಿತಿ ಬಂದಿದ್ಲ? ಹಾ ಅಮ್ಮ, ಹೋಗಿ ಸ್ವಲ್ಪ ಹೊತ್ತಾಯ್ತಷ್ಟೇ. ಯಾವಾಗ ಬಂದಿದ್ಲು? ನನಗೆ ಗೊತ್ತಾಗ್ಲೇ ಇಲ್ಲ. ಅಮ್ಮ, ನೀವು ಮೋಸ್ಟ್ಲಿ ಧ್ರುವ ರೂಮಲ್ಲಿ ಇದ್ರಿ ಅನ್ಸುತ್ತೆ, ಅದಕ್ಕೆ ನಿಮಗೆ ವಿಷಯ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಹೋಗೋ ಟೈಮಲ್ಲಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೇಳ್ಬೇಕು ಅಂತಾನೆ ಬಂದ್ಲು, ಆದ್ರೆ ನೀವು ಮಲ್ಗಿದ್ರಿ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹಾಗೆ ಹೋದ್ಲು. ಹೌದಾ? ಈಗ್ಯಾಕೆ ಬಂದಿದ್ಲು? ಏನ್ ವಿಷಯ? ಹೆಣ್ಣು ಶಾಸ್ತ್ರಕ್ಕೆ ಬರೀ ವೇದಾಂತಣ್ಣ ಮತ್ತೆ ಅಮೂಲ್ಯ ಹೋಗಿದ್ರು ಅಲ್ವಾ, ಆರ್ತಿ ಹೋಗಿರ್ಲಿಲ್ಲ. ಅದಕ್ಕೆ ಅವಳನ್ನ ನೋಡ್ಬಿಟ್ಟು ಮಾತಾಡ್ಸಿ ವಿಷಯ ತಿಳಿಸೋಗೋಣ ಅಂತ ಬಂದಿದ್ಲು. ಹೌದಾ? ಹುಡ್ಗ ಯಾರಂತೆ? ಏನ್ ಮಾಡ್ಕೊಂಡಿದ್ದಾನೆ? ಹುಡುಗ ಡಾಕ್ಟರ್ ಅಂತೆ. ಆದ್ಯ, ಅದಿತಿ ಮತ್ತಾರನ್ನ ಮಾತಾಡ್ಸಿದ್ಲು? ಯಾರನ್ನ ಅಂದ್ರೆ ಏನಮ್ಮ? ಅದು ಅವಳು ಬರೀ ಆರ್ತಿ ಅಮೂಲ್ಯನ ಮಾತಾಡ್ಸ್ಕೊಂಡು ಹೋದ್ಲಾ ಅಥವಾ ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ಲಾ ಅಂತ? ಎಲ್ರನ್ನೂ ಮಾತಾಡ್ಸಿದ್ಲು. ಮತ್ತೆ ಧ್ರುವನ್ನ? ಅಮ್ಮಂಗೇನಾದ್ರೂ ಅದಿತಿ ಲವ್ ಮ್ಯಾಟರ್ ಗೊತ್ತಾಗೋಯ್ತಾ? ಹಾ ಅಮ್ಮ, ಮಾತಾಡ್ಸಿದ್ಲು. ಧ್ರುವನು ಹೆಂಗ್ ಮಾತಾಡ್ಸಿದ್ಲೋ ಹಾಗೆ ಧ್ರುವನು ನೋಡ್ಕೊಂಡು ಮಾತಾಡ್ಸೋದ್ಲು. ಎನ್ನವಳ ಕತೆ ಅಷ್ಟೇ ಬಿಡ. ಧ್ರುವನ್ನ ಮದುವೆ ಆಗೋ ಕನ್ಸನ್ನ ಕೈ ಬಿಡೋದೆ. ಅಮ್ಮ ಅಂತೂ ಒಂದೇ ಕಡೆ ಕೂತಿದ್ದು ನನ್ನ ಕಾಲೆಲ್ಲ ಜೋಮ್ ಹಿಡಿದು ಬಿಟ್ಟಿತ್ತು. ಸ್ವಲ್ಪ ತಿರುಗಾಡಿದ್ದು ಒಳ್ಳೇದಾಯ್ತಮ್ಮ ನನಗೆ. ಇಲ್ಲ ಅಜ್ಜಿ, ಕೂತ್ಕೊಳ್ಳಿ. ಅಜ್ಜಿ, ಯಾಕೆ ನಗ್ತಿದ್ದೀರಾ? ಯಾಕೋ ಇಲ್ಲ ಬಿಡಪ್ಪ. ಪರವಾಗಿಲ್ಲ, ಹೇಳಿ ಅಜ್ಜಿ, ನಾವು ತಿಳ್ಕೊಳ್ತೀವಿ. ಇವತ್ತು ಯಾಕೋ ಇದ್ದಕ್ಕಿದ್ದಾಗೆ ನಮ್ಮ ಯಜಮಾನ್ರ ನೆನಪಾಯ್ತು. ಅಜ್ಜನ್ ನೆನ್ಪಾಯ್ತಾ? ಇದ್ದಕ್ಕಿದ್ದಂಗೆ ಅಜ್ಜನ್ ನೆನ್ಪಾಗಿದೆ ಅಂತಂದ್ರೆ ಇನ್ನು ರೊಮ್ಯಾಂಟಿಕ್ ವಿಷಯನೇ ಇರುತ್ತೆ ಅನ್ಸುತ್ತೆ. ಹಳೆ ಲವ್ ಸ್ಟೋರಿ ಏನಾದ್ರೂ ನೆನ್ಪಾಯ್ತಾ? ಏ ಆ ಥರ ಎಲ್ಲ ಏನಿಲ್ಲ ಬಿಡಮ್ಮ, ನೀನು ಸುಮ್ಮನೆ ಏನೇನೋ ಅಂದ್ಕೋಬೇಡ. ನೀವ್ ನಗದ್ ನೋಡಿದ್ರೇನೆ ಗೊತ್ತಾಗ್ತದೆ ಏನೋ ವಿಷಯ ಇದೆ ಅಂತ. ಪ್ಲೀಸ್ ಅಜ್ಜಿ, ನಮಗೂ ಹೇಳಿ ಏನು ಅಂತ, ನಾವು ನಗ್ತೀವಿ. ಏನಿಲ್ಲಮ್ಮ, ನನಗೆ ಆಗ್ತಾನೆ ಮದುವೆ ಆಗಿ ಒಂದು 3 ತಿಂಗಳಾಗಿರ್ಬೋದು ಅನ್ಸುತ್ತೆ. ಭೀಮ್ ನಮ್ಮ ಅವಸೆ ಹಿಂದಿನ ದಿನ ಸಾಮಾನ್ ತರೋಣ ಅಂದ್ಬಿಟ್ಟು ಸಂತೆಗೆ ಹೋಗಿದ್ವಿ ನಾವು. ನಿಮ್ಮ ಅಜ್ಜ ನಾನು ಬರಲ್ಲ ಅಂದ್ರೂ ಕೇಳಲೇ ಇಲ್ಲ, ಬರ್ಲೇಬೇಕು ಅಂತ ಹಠ ಮಾಡಿ ನಾನು ಕರ್ಕೊಂಡೋದ್ರು. ಅದ್ರಲ್ಲಿ ಬೇರೆ ಅವ್ರ ಮನೇಲಿ ನನಗೆ ಮೊದಲನೇ ಹಬ್ಬ. ನಿಮ್ಮ ಅಜ್ಜನ್ಗಂತೂ ಹಬ್ಬನ ಜೋರಾಗಿ ಮಾಡ್ಬೇಕು ಅಂತ ಆಸೆ. ನನಗೆ ಅವ್ರ ಜೊತೆ ಹೋಗೋದಕ್ಕೆ ನಾಚಿಕೆ ಬೇರೆ.
ಆದರೂ ಸರಿ ಅಂದ್ಬಿಟ್ಟು ಅವ್ರ ಜೊತೆಲಿ ಸಂತೆಗೆ ಹೋಗಿ ಏನೇನು ತಗೋಬೇಕೋ ಎಲ್ಲ ಸಾಮಾನುಗಳು ತಗೊಂಡ್ವಿ. ಅಷ್ಟರಲ್ಲಿ ಕತ್ಲಾಗ್ಬಿಡ್ತು. ವಾಪಸ್ ಬರ್ತಾ ಇದ್ದೀವಿ. ಇದ್ದಕ್ಕಿದ್ದಾಗೆ ನಿಮ್ಮ ಅಜ್ಜ ನನ್ನ ಕೈ ಬಿಟ್ಟು ಏನೋ ಸಾಮಾನು ತಗೋಬೇಕು ಅಂತ ಹಿಂದೆ ಉಳ್ಕೊಂಡ್ರು. ನಾನು ನಮ್ಮ ಯಜಮಾನ್ರ ಕೈ ಅನ್ಕೊಂಡು ಇನ್ಯಾರ್ದೋ ಕೈ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅವನಾದ್ರೆ ಹೇಳೋದ್ ಬೇಡ್ವಾ, ನನ್ನ ಕೈ ಹಿಡ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಇದು ನನ್ನ ಗಂಡನ ಕೈಯಲ್ಲ ಅಂತ ನನಗೆ ಅನುಮಾನ ಬಂತು. ತಲೆ ಎತ್ತು ನೋಡಿದ್ರೆ ಅವನು ಯಾರೋ ಏನೋ ಕೈ ಬಿಡಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಅವನು ನನ್ನ ಕೈಯೇ ಬಿಡ್ತಾ ಇಲ್ಲ. ಆಮೇಲೆ ಎಲ್ಲಿದ್ರೋ ಏನೋ ನಿಮ್ಮ ಅಜ್ಜ ಬಂದು ಅವನಿಗೆ ಚೆನ್ನಾಗಿ ಬಾರಿಸ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಬಂದ್ರು. ಅಜ್ಜಿ ಅಜ್ಜ ಬರ್ದೇ ಇದ್ದಿದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದ ಅನ್ಸುತ್ತಲ್ವಾ? ಏನ್ ಬಜಾರಿ ಖುಷಿಯಿಂದ ನಗ್ತಾ ಇದ್ದೀರಾ? ಏನ್ ವಿಷಯ? ಏನ್ ವಿಷಯ ರೌಡಿ ನಂದಿನಿ, ನಮಗೂ ಹೇಳು, ನಾವು ನಗ್ತೀವಿ. ಏನಿಲ್ಲ ಬಾವ, ಅಜ್ಜಿ ಮದ್ವೆ ಆಗಿದ್ದ ಹೊಸರಲ್ಲಿ ಭೀಮ್ನ ಅಮಾವಾಸ್ಯೆ ಹಬ್ಬದ ಟೈಮಲ್ಲಿ ಅವ್ರ ಗಂಡನ ಜೊತೆ ನಡೆದಿರೋ ಇನ್ಸಿಡೆಂಟ್ ಹೇಳ್ತಿದ್ರು. ಅದನ್ನ ಕೇಳಿ ನಗು ಬಂತಷ್ಟೇ. ಅಂದಾಗೆ ಅಮೂಲ್ಯ, ನಾಳೆ ಭೀಮ್ ಅಮಾವಾಸ್ಯೆ. ನೀನು ಆದ್ಯ ಆರ್ತಿ 3 ಜನನು ನಿಮ್ ಗಂಡತ್ರ ಪೂಜೆ ಮಾಡ್ಬೇಕು. ಗೊತ್ತಿದ್ಯಲ್ಲ ಹೇಗ್ ಮಾಡ್ಬೇಕು ಅಂತ?